ಅಪ್ಡೇಟ್ ಬರ್ತಾ ಇದೆ ನೋಡೋಣ. ಕೊಲೆ ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್. ಜೈಲೊಳಗೆ ದರ್ಶನ್ ಕುಟುಂಬಸ್ಥರ ಭೇಟಿಗೆ ಗ್ರೀನ್ ಸಿಗ್ನಲ್. ದರ್ಶನ್ ಸಲ್ಲಿಸಿದ ಅರ್ಜಿಯನ್ನ ಮಾನ್ಯ ಮಾಡಿದೆ ಕೋರ್ಟ್. ದರ್ಶನ್ ಕುಟುಂಬಸ್ಥರಿಗೆ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಕೋರ್ಟ್ ನೀಡಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಕೋರ್ಟ್. ಅಭಿಷೇಕ್, ಈ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ? ಈಗ ದರ್ಶನ್ ಕುಟುಂಬಸ್ಥರ ಭೇಟಿಗೆ ಬಹಳ ದಿನಗಳಿಂದ ಪ್ರಯತ್ನಗಳಾಗ್ತಾ ಇತ್ತು, ಅನುಮತಿಯನ್ನ ನೀಡಬೇಕು, ಅದರಲ್ಲೂ ಒಳ ಸಂದರ್ಶನಕ್ಕೆ ಅಂತ ಹೇಳಿ. ಈಗ ಇದಕ್ಕೆ ಅನುಮತಿ ಸಿಕ್ಕಿರೋದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು ಎಲ್ಲಾ ಕೈದಿಗಳಿಗೆ ಯಾವ ರೀತಿ ಆ ಒಂದು ಗ್ರಿಲ್ಗಳ ಮುಖಾಂತರ ಅವಕಾಶಕ್ಕೆ ಸಿಗ್ತಾ ಇತ್ತು, ಆದ್ರೆ ಈಗ ಆ ಒಂದು ಅವಕಾಶಕ್ಕಿಂತ ನಮಗೆ ಒಳಗಡೆ ಅಂದ್ರೆ ಡೈರೆಕ್ಟ್ ಆಗಿ ಮೀಟ್ ಮಾಡೋದಕ್ಕೆ ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ದರ್ಶನ್ ಮತ್ತೆ ಇನ್ನುಳಿದಂತಹ ಆರೋಪಿಗಳು. ಹೀಗಾಗಿ ಜೈಲು ಮ್ಯಾನ್ಯುವಲ್ ಪ್ರಕಾರ ವಿಶೇಷ ಸಂದರ್ಶನಕ್ಕೂ ಕೂಡ ಅವಕಾಶ ಇರುವಂತಹ ಕಾರಣದಿಂದಾಗಿ ಇದನ್ನು ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಳಗಡೆ ಅವರ ಕುಟುಂಬಸ್ಥರೇನಿದ್ದಾರೆ ನಿಗದಿತ ಅವಧಿಯಲ್ಲಿ ಅವರನ್ನ ಭೇಟಿ ಮಾಡಬಹುದಾಗಿದೆ ಮತ್ತು ಏನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಒಬ್ರು ಯಾರಾದ್ರೂ ಅಲ್ಲಿ ಸೆಂಟ್ರಿ ಇರಲೇಬೇಕಾಗುತ್ತೆ. ನಂತರ ಈ ಒಂದು ಭೇಟಿಯ ಬಳಿಕ ಅಂದ್ರೆ ಇಂತಿಷ್ಟು ಅವಧಿ ಏನಿದೆ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ನಿಯಮದ ಅನುಸಾರವಾಗಿ ಒಳಗಡೆ ಸಂದರ್ಶನಕ್ಕೆ ಬಿಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ ದಿನದಲ್ಲಿ ಇದು ಕೂಡ ಅಪ್ಲೈ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಪರೇಟ್ ಆಗಿ ಅಂದ್ರೆ ಕೈದಿಗಳಿಗೆ ಅಂತ ಹೇಳಿ ಅವರ ಕುಟುಂಬಸ್ಥರಿಗೆ ಭೇಟಿ ಆಗೋದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಕೊಠಡಿ ಇರುತ್ತೆ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ನಲ್ಲಿ. ಹೀಗಾಗಿ ಆ ಒಂದು ಕೊಠಡಿಗೆ ಭೇಟಿ ನೀಡುವಂತಹ ಮುಖಾಂತರ ದರ್ಶನ್ ಕುಟುಂಬದವರು ಯಾರೇ ಬಂದರೂ ಕೂಡ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು ಮತ್ತು ಉಳಿದಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಕನ್ಸಿಡರ್ ಆಗುತ್ತೆ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಎಕ್ಸಾಂಪಲ್ ಧನ್ವೀರ್ ಅವರು ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರುವಂತದ್ದು ಮತ್ತೆ ಉಳಿದ ಆರ್ಟಿಸ್ಟ್ಗಳೇನಿದ್ದಾರೆ ಅಂದ್ರೆ ಅವರ ಸ್ನೇಹಿತರೇನಿದ್ದಾರೆ ಅವರು ಕೂಡ ಜೈಲಿಗೆ ಹೋಗ್ತಾ ಇರ್ತಾರೆ. ಅವರಿಗೆ ಇದು ಕನ್ಸಿಡರ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಆ ಒಂದು ಸೂಚನೆಯನ್ನ ಏನು ಕೊಟ್ಟಿದ್ದಾರೆ ಅಂಶಗಳ ಷರತ್ತುಗಳೇನಿದೆ ಅದೆಲ್ಲವನ್ನು ಕೂಡ ನೋಡಿ ಗೊತ್ತಾಗಬೇಕಾದ್ರೆ ಈಗ ಸದ್ಯದ ಮಟ್ಟಿಗೆ ಆರ್ಡರ್ ಆಗಿರುವಂತಹ ಕಾರಣದಿಂದಾಗಿ ಆ ಕಾಪಿ ಜೈಲ್ಗೆ ಹೋಗುತ್ತೆ. ಜೈಲಿನಲ್ಲಿ ಯಾವ ರೀತಿ ಆರ್ಡರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಕುಟುಂಬಸ್ಥರಿಗೆ ಮಾತ್ರ ಒಂದು ಅವಕಾಶವನ್ನು ನೀಡಬೇಕಾ ಅಥವಾ ಅವರ ಸ್ನೇಹಿತರು ಏನಿದ್ದಾರೆ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕಾ ಇಲ್ವಾ ಅನ್ನುವಂತ ಒಂದು ವಿಚಾರಗಳನ್ನ ಜೈಲು ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಅಂದ್ರೆ ಆ ಒಂದು ಕನ್ಸಿಡರ್ ಕಾಪಿ ಏನಿದೆ ಆ ಕಾಪಿ ಸಿಕ್ಕಿದ ಬಳಿಕ ಗೊತ್ತಾಗಲಿದೆ. ಈಗ ಸದ್ಯದ ಮಟ್ಟಿಗೆ ಅವರು ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಮಾತ್ರ ಈ ರೀತಿಯಾದಂತಹ ಒಳ ಸಂದರ್ಶನ ಏನಿದೆ ಅಲ್ಲಿ ಅವಕಾಶವನ್ನ ಕಲ್ಪಿಸಬಹುದು ಮತ್ತೆ ಅವರಿಗೆ ಮೀಟ್ ಮಾಡೋದಕ್ಕೆ ಬಿಡಬಹುದು. ಜೈಲು ಮ್ಯಾನ್ಯುವಲ್ ನಲ್ಲಿ ಈಗಾಗಲೇ ಅವರು ಕೂಡ ಅನಲೈಸ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಅವಕಾಶಗಳಿದೆ. ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಈ ಅವರ ಕುಟುಂಬವನ್ನ 1-to-1 ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆ ಒಂದು ಅವಕಾಶವನ್ನು ಬಳಸಿ ಒಂದು ಸೂಚನೆಯನ್ನು ಕೊಡಿ ಅಂದ್ರೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಈಗ ನ್ಯಾಯಾಲಯ ಹೇಳಿಕೆಯನ್ನು ನೀಡಿರುವಂತದ್ದು. ಥ್ಯಾಂಕ್ ಯು ಮಾಹಿತಿಗಾಗಿ ಅಭಿಷೇಕ್. ಅಪ್ಡೇಟ್ ಬರ್ತಾ ಇದೆ ನೋಡೋಣ. ಕೊಲೆ ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್. ಜೈಲೊಳಗೆ ದರ್ಶನ್ ಕುಟುಂಬಸ್ಥರ ಭೇಟಿಗೆ ಗ್ರೀನ್ ಸಿಗ್ನಲ್. ದರ್ಶನ್ ಸಲ್ಲಿಸಿದ ಅರ್ಜಿಯನ್ನ ಮಾನ್ಯ ಮಾಡಿದೆ ಕೋರ್ಟ್. ದರ್ಶನ್ ಕುಟುಂಬಸ್ಥರಿಗೆ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಕೋರ್ಟ್ ನೀಡಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಕೋರ್ಟ್. ಅಭಿಷೇಕ್, ಈ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ? ಈಗ ದರ್ಶನ್ ಕುಟುಂಬಸ್ಥರ ಭೇಟಿಗೆ ಬಹಳ ದಿನಗಳಿಂದ ಪ್ರಯತ್ನಗಳಾಗ್ತಾ ಇತ್ತು, ಅನುಮತಿಯನ್ನ ನೀಡಬೇಕು, ಅದರಲ್ಲೂ ಒಳ ಸಂದರ್ಶನಕ್ಕೆ ಅಂತ ಹೇಳಿ. ಈಗ ಇದಕ್ಕೆ ಅನುಮತಿ ಸಿಕ್ಕಿರೋದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು ಎಲ್ಲಾ ಕೈದಿಗಳಿಗೆ ಯಾವ ರೀತಿ ಆ ಒಂದು ಗ್ರಿಲ್ಗಳ ಮುಖಾಂತರ ಅವಕಾಶಕ್ಕೆ ಸಿಗ್ತಾ ಇತ್ತು, ಆದ್ರೆ ಈಗ ಆ ಒಂದು ಅವಕಾಶಕ್ಕಿಂತ ನಮಗೆ ಒಳಗಡೆ ಅಂದ್ರೆ ಡೈರೆಕ್ಟ್ ಆಗಿ ಮೀಟ್ ಮಾಡೋದಕ್ಕೆ ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ದರ್ಶನ್ ಮತ್ತೆ ಇನ್ನುಳಿದಂತಹ ಆರೋಪಿಗಳು. ಹೀಗಾಗಿ ಜೈಲು ಮ್ಯಾನ್ಯುವಲ್ ಪ್ರಕಾರ ವಿಶೇಷ ಸಂದರ್ಶನಕ್ಕೂ ಕೂಡ ಅವಕಾಶ ಇರುವಂತಹ ಕಾರಣದಿಂದಾಗಿ ಇದನ್ನು ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಳಗಡೆ ಅವರ ಕುಟುಂಬಸ್ಥರೇನಿದ್ದಾರೆ ನಿಗದಿತ ಅವಧಿಯಲ್ಲಿ ಅವರನ್ನ ಭೇಟಿ ಮಾಡಬಹುದಾಗಿದೆ ಮತ್ತು ಏನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಒಬ್ರು ಯಾರಾದ್ರೂ ಅಲ್ಲಿ ಸೆಂಟ್ರಿ ಇರಲೇಬೇಕಾಗುತ್ತೆ. ನಂತರ ಈ ಒಂದು ಭೇಟಿಯ ಬಳಿಕ ಅಂದ್ರೆ ಇಂತಿಷ್ಟು ಅವಧಿ ಏನಿದೆ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ನಿಯಮದ ಅನುಸಾರವಾಗಿ ಒಳಗಡೆ ಸಂದರ್ಶನಕ್ಕೆ ಬಿಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ ದಿನದಲ್ಲಿ ಇದು ಕೂಡ ಅಪ್ಲೈ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ.
ಸಪರೇಟ್ ಆಗಿ ಅಂದ್ರೆ ಕೈದಿಗಳಿಗೆ ಅಂತ ಹೇಳಿ ಅವರ ಕುಟುಂಬಸ್ಥರಿಗೆ ಭೇಟಿ ಆಗೋದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಕೊಠಡಿ ಇರುತ್ತೆ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ನಲ್ಲಿ. ಹೀಗಾಗಿ ಆ ಒಂದು ಕೊಠಡಿಗೆ ಭೇಟಿ ನೀಡುವಂತಹ ಮುಖಾಂತರ ದರ್ಶನ್ ಕುಟುಂಬದವರು ಯಾರೇ ಬಂದರೂ ಕೂಡ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು ಮತ್ತು ಉಳಿದಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಕನ್ಸಿಡರ್ ಆಗುತ್ತೆ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಎಕ್ಸಾಂಪಲ್ ಧನ್ವೀರ್ ಅವರು ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರುವಂತದ್ದು, ಮತ್ತೆ ಉಳಿದ ಆರ್ಟಿಸ್ಟ್ಗಳೇನಿದೆ ಅಂದ್ರೆ ಅವರ ಸ್ನೇಹಿತರೇನಿದ್ದಾರೆ ಅವರು ಕೂಡ ಜೈಲಿಗೆ ಹೋಗ್ತಾ ಇರ್ತಾರೆ. ಅವರಿಗೆ ಇದು ಕನ್ಸಿಡರ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಆ ಒಂದು ಸೂಚನೆಯನ್ನ ಏನು ಕೊಟ್ಟಿದ್ದಾರೆ, ಅಂಶಗಳ ಷರತ್ತುಗಳೇನಿದೆ ಅದೆಲ್ಲವನ್ನು ಕೂಡ ನೋಡಿ ಗೊತ್ತಾಗಬೇಕಾದ್ರೆ ಈಗ ಸದ್ಯದ ಮಟ್ಟಿಗೆ ಆರ್ಡರ್ ಆಗಿರುವಂತಹ ಕಾರಣದಿಂದಾಗಿ ಆ ಕಾಪಿ ಜೈಲ್ಗೆ ಹೋಗುತ್ತೆ. ಜೈಲಿನಲ್ಲಿ ಯಾವ ರೀತಿ ಆರ್ಡರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಕುಟುಂಬಸ್ಥರಿಗೆ ಮಾತ್ರ ಒಂದು ಅವಕಾಶವನ್ನು ನೀಡಬೇಕಾ ಅಥವಾ ಅವರ ಸ್ನೇಹಿತರು ಏನಿದ್ದಾರೆ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕಾ ಇಲ್ವಾ ಅನ್ನುವಂತ ಒಂದು ವಿಚಾರಗಳನ್ನ ಜೈಲು ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಅಂದ್ರೆ ಆ ಒಂದು ಕನ್ಸಿಡರ್ ಕಾಪಿ ಏನಿದೆ ಆ ಕಾಪಿ ಸಿಕ್ಕಿದ ಬಳಿಕ ಗೊತ್ತಾಗಲಿದೆ. ಈಗ ಸದ್ಯದ ಮಟ್ಟಿಗೆ ಅವರು ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಮಾತ್ರ ಈ ರೀತಿಯಾದಂತಹ ಒಳ ಸಂದರ್ಶನ ಏನಿದೆ ಅಲ್ಲಿ ಅವಕಾಶವನ್ನ ಕಲ್ಪಿಸಬಹುದು ಮತ್ತೆ ಅವರಿಗೆ ಮೀಟ್ ಮಾಡೋದಕ್ಕೆ ಬಿಡಬಹುದು. ಜೈಲು ಮ್ಯಾನ್ಯುವಲ್ ನಲ್ಲಿ ಈಗಾಗಲೇ ಅವರು ಕೂಡ ಅನಲೈಸ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಅವಕಾಶಗಳಿದೆ. ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಈ ಅವರ ಕುಟುಂಬವನ್ನ 1-to-1 ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆ ಒಂದು ಅವಕಾಶವನ್ನು ಬಳಸಿ ಒಂದು ಸೂಚನೆಯನ್ನು ಕೊಡಿ ಅಂದ್ರೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಈಗ ನ್ಯಾಯಾಲಯ ಹೇಳಿಕೆಯನ್ನು ನೀಡಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿಗಾಗಿ ಅಭಿಷೇಕ್. ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಕೊಲೆ ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್. ಜೈಲೊಳಗೆ ದರ್ಶನ್ ಕುಟುಂಬಸ್ಥರ ಭೇಟಿಗೆ ಗ್ರೀನ್ ಸಿಗ್ನಲ್. ದರ್ಶನ್ ಸಲ್ಲಿಸಿದ ಅರ್ಜಿಯನ್ನ ಮಾನ್ಯ ಮಾಡಿದೆ ಕೋರ್ಟ್. ದರ್ಶನ್ ಕುಟುಂಬಸ್ಥರಿಗೆ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಕೋರ್ಟ್ ನೀಡಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಕೋರ್ಟ್. ಅಭಿಷೇಕ್, ಈ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ? ಈಗ ದರ್ಶನ್ ಕುಟುಂಬಸ್ಥರ ಭೇಟಿಗೆ ಬಹಳ ದಿನಗಳಿಂದ ಪ್ರಯತ್ನಗಳಾಗ್ತಾ ಇತ್ತು, ಅನುಮತಿಯನ್ನ ನೀಡಬೇಕು ಅದರಲ್ಲೂ ಒಳ ಸಂದರ್ಶನಕ್ಕೆ ಅಂತ ಹೇಳಿ. ಈಗ ಇದಕ್ಕೆ ಅನುಮತಿ ಸಿಕ್ಕಿರೋದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು ಎಲ್ಲಾ ಕೈದಿಗಳಿಗೆ ಯಾವ ರೀತಿ ಆ ಒಂದು ಗ್ರಿಲ್ಗಳ ಮುಖಾಂತರ ಅವಕಾಶಕ್ಕೆ ಸಿಗ್ತಾ ಇತ್ತು, ಆದ್ರೆ ಈಗ ಆ ಒಂದು ಅವಕಾಶಕ್ಕಿಂತ ನಮಗೆ ಒಳಗಡೆ ಅಂದ್ರೆ ಡೈರೆಕ್ಟ್ ಆಗಿ ಮೀಟ್ ಮಾಡೋದಕ್ಕೆ ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ದರ್ಶನ್ ಮತ್ತೆ ಇನ್ನುಳಿದಂತಹ ಆರೋಪಿಗಳು. ಹೀಗಾಗಿ ಜೈಲು ಮ್ಯಾನ್ಯುವಲ್ ಪ್ರಕಾರ ವಿಶೇಷ ಸಂದರ್ಶನಕ್ಕೂ ಕೂಡ ಅವಕಾಶ ಇರುವಂತಹ ಕಾರಣದಿಂದಾಗಿ ಇದನ್ನು ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಳಗಡೆ ಅವರ ಕುಟುಂಬಸ್ಥರೇನಿದ್ದಾರೆ ನಿಗದಿತ ಅವಧಿಯಲ್ಲಿ ಅವರನ್ನ ಭೇಟಿ ಮಾಡಬಹುದಾಗಿದೆ ಮತ್ತು ಏನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಒಬ್ರು ಯಾರಾದ್ರೂ ಅಲ್ಲಿ ಸೆಂಟ್ರಿ ಇರಲೇಬೇಕಾಗುತ್ತೆ. ನಂತರ ಈ ಒಂದು ಭೇಟಿಯ ಬಳಿಕ ಅಂದ್ರೆ ಇಂತಿಷ್ಟು ಅವಧಿ ಏನಿದೆ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ನಿಯಮದ ಅನುಸಾರವಾಗಿ ಒಳಗಡೆ ಸಂದರ್ಶನಕ್ಕೆ ಬಿಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ ದಿನದಲ್ಲಿ ಇದು ಕೂಡ ಅಪ್ಲೈ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಪರೇಟ್ ಆಗಿ ಅಂದ್ರೆ ಕೈದಿಗಳಿಗೆ ಅಂತ ಹೇಳಿ ಅವರ ಕುಟುಂಬಸ್ಥರಿಗೆ ಭೇಟಿ ಆಗೋದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಕೊಠಡಿ ಇರುತ್ತೆ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ನಲ್ಲಿ. ಹೀಗಾಗಿ ಆ ಒಂದು ಕೊಠಡಿಗೆ ಭೇಟಿ ನೀಡುವಂತಹ ಮುಖಾಂತರ ದರ್ಶನ್ ಕುಟುಂಬದವರು ಯಾರೇ ಬಂದರೂ ಕೂಡ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು ಮತ್ತು ಉಳಿದಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಕನ್ಸಿಡರ್ ಆಗುತ್ತೆ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಎಕ್ಸಾಂಪಲ್ ಧನ್ವೀರ್ ಅವರು ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರುವಂತದ್ದು, ಮತ್ತೆ ಉಳಿದ ಆರ್ಟಿಸ್ಟ್ಗಳೇನಿದೆ ಅಂದ್ರೆ ಅವರ ಸ್ನೇಹಿತರೇನಿದ್ದಾರೆ ಅವರು ಕೂಡ ಜೈಲಿಗೆ ಹೋಗ್ತಾ ಇರ್ತಾರೆ. ಅವರಿಗೆ ಇದು ಕನ್ಸಿಡರ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಆ ಒಂದು ಸೂಚನೆಯನ್ನ ಏನು ಕೊಟ್ಟಿದ್ದಾರೆ, ಅಂಶಗಳ ಷರತ್ತುಗಳೇನಿದೆ ಅದೆಲ್ಲವನ್ನು ಕೂಡ ನೋಡಿ ಗೊತ್ತಾಗಬೇಕಾದ್ರೆ ಈಗ ಸದ್ಯದ ಮಟ್ಟಿಗೆ ಆರ್ಡರ್ ಆಗಿರುವಂತಹ ಕಾರಣದಿಂದಾಗಿ ಆ ಕಾಪಿ ಜೈಲ್ಗೆ ಹೋಗುತ್ತೆ. ಜೈಲಿನಲ್ಲಿ ಯಾವ ರೀತಿ ಆರ್ಡರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಕುಟುಂಬಸ್ಥರಿಗೆ ಮಾತ್ರ ಒಂದು ಅವಕಾಶವನ್ನು ನೀಡಬೇಕಾ ಅಥವಾ ಅವರ ಸ್ನೇಹಿತರು ಏನಿದ್ದಾರೆ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕಾ ಇಲ್ವಾ ಅನ್ನುವಂತ ಒಂದು ವಿಚಾರಗಳನ್ನ ಜೈಲು ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಅಂದ್ರೆ ಆ ಒಂದು ಕನ್ಸಿಡರ್ ಕಾಪಿ ಏನಿದೆ ಆ ಕಾಪಿ ಸಿಕ್ಕಿದ ಬಳಿಕ ಗೊತ್ತಾಗಲಿದೆ. ಈಗ ಸದ್ಯದ ಮಟ್ಟಿಗೆ ಅವರು ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಮಾತ್ರ ಈ ರೀತಿಯಾದಂತಹ ಒಳ ಸಂದರ್ಶನ ಏನಿದೆ ಅಲ್ಲಿ ಅವಕಾಶವನ್ನ ಕಲ್ಪಿಸಬಹುದು ಮತ್ತೆ ಅವರಿಗೆ ಮೀಟ್ ಮಾಡೋದಕ್ಕೆ ಬಿಡಬಹುದು. ಜೈಲು ಮ್ಯಾನ್ಯುವಲ್ ನಲ್ಲಿ ಈಗಾಗಲೇ ಅವರು ಕೂಡ ಅನಲೈಸ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಅವಕಾಶಗಳಿದೆ. ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಈ ಅವರ ಕುಟುಂಬವನ್ನ 1-to-1 ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆ ಒಂದು ಅವಕಾಶವನ್ನು ಬಳಸಿ ಒಂದು ಸೂಚನೆಯನ್ನು ಕೊಡಿ ಅಂದ್ರೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಈಗ ನ್ಯಾಯಾಲಯ ಹೇಳಿಕೆಯನ್ನು ನೀಡಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿಗಾಗಿ ಅಭಿಷೇಕ್.